ಮಾತೆ ಸರಸ್ವತಿ ಶಾರದಾಂಬೆಯ ದರ್ಶನಕ್ಕೆ ಹೋಗಬೇಕು ಅಂತ ಹೇಳಿದ್ರೆ ನೀವು ವಸ್ತ್ರ ಸಂಹಿತೆಯನ್ನ ಕಡ್ಡಾಯವಾಗಿ ಪಾಲನೆ ಮಾಡಬೇಕು. ಇದು ಆಗಸ್ಟ್ 15ರಿಂದ ಜಾರಿಗೆ ಬಂದಿದೆ. ಇನ್ನು ಮುಂದೆ ಶಾರದಾ ಪೀಠಕ್ಕೆ ಅಥವಾ ಗುರುಗಳನ್ನ ನೋಡೋದಕ್ಕೆ ಹೋಗಬೇಕು ಅಂತ ಹೇಳಿದ್ರೆ ಕಡ್ಡಾಯವಾಗಿ ಪುರುಷರು ಪಂಚೆ, ಶಲ್ಯ, ಧೋತಿಯನ್ನ ಧರಿಸಿರ್ಬೇಕಾಗತ್ತೆ. ಮಹಿಳೆಯರು ಸೀರೆ, ರವಿಕೆ, ಅದರ ಜೊತೆಗೆ ಚೂಡಿದಾರನ್ನ ಧರಿಸಿಯೇ ಅವರು ಹೋಗಬೇಕು. ಯಾವುದೇ ರೀತಿಯಾದಂತಹ ಮಾಡರ್ನ್ ಡ್ರೆಸ್ ಗಳನ್ನ ಉಪಯೋಗಿಸಿಕೊಂಡು ಇನ್ನು ಮುಂದೆ ಶಾರದಾ ಪೀಠಕ್ಕೆ ಹೋಗುವಂತಿಲ್ಲ. ಈ ಮೂಲಕ ಭಕ್ತಾದಿಗಳಲ್ಲೂ ಕೂಡ ಮನವಿಯನ್ನ ಮಾಡಿಕೊಳ್ಳಲಾಗಿದೆ. ಪ್ರಮುಖವಾಗಿ ದೇವಸ್ಥಾನಕ್ಕೆ ಹೋಗುವಂತಹ ಸಂದರ್ಭದಲ್ಲಿ ಭಕ್ತಿ ಭಾವನೆಯಿಂದ ಹೋಗಬೇಕು ಅಂತ ಹೇಳಿ ಈ ನಿಯಮವನ್ನ ಕಡ್ಡಾಯಗೊಳಿಸಲಾಗಿದೆ. ಧರ್ಮಸ್ಥಳ ಆಗಿರ್ಬೋದು, ಸುಬ್ರಹ್ಮಣ್ಯ ಆಗಿರ್ಬೋದು, ಹೀಗೆ ಅನೇಕ ದೇವಸ್ಥಾನಗಳಲ್ಲಿ ಈಗಾಗಲೇ ವಸ್ತ್ರ ಸಂಹಿತೆ ಜಾರಿಯಲ್ಲಿದೆ. ಶೃಂಗೇರಿ ಶಾರದಾಂಬೆಯ ಪೀಠದಲ್ಲೂ ಕೂಡ ಆಗಸ್ಟ್ 15ರಿಂದ ಆಧುನಿಕ ಉಡುಗೆಯನ್ನ ತೊಡದೆ ಸಾಂಪ್ರದಾಯಿಕ ಉಡುಗೆಯನ್ನ ತೊಟ್ಟು ದೇವಸ್ಥಾನಕ್ಕೆ ಹೋದ್ರೆ ಭಕ್ತರಿಗೆ ದೇವರ ಗುರುಗಳ ದರ್ಶನ ಲಭಿಸುತ್ತೆ.